ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಕೋಟೆ ಭೀಮೇಶ್ವರ ದೇವಸ್ಥಾನದಿಂದ ಹೊರಟಂತಹ ಗಣಪತಿಯ ರಾಜಬೀದಿ ಉತ್ಸವ ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತದಿಂದ ಹಾದು ಈಗ ಅಮೀರ್ ಅಹಮದ್ ವೃತ್ತದ ಕಡೆ ಇದೆ. ಈ ವೃತ್ತದಿಂದ ನೆಹರು ರಸ್ತೆ ಮಾರ್ಗವಾಗಿ ಗೋಪಿ ವೃತ್ತವನ್ನ ತಲುಪಲಿದೆ. ಹಿಂದೂ ಸಭಾ ಮಹಾಗಣಪತಿ ಮೆರವಣಿಗೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಸಂಪೂರ್ಣವಾಗಿ ಕೇಸರಿಮಯ ಮಾಡಲಾಗಿದೆ. ಇಡೀ ನಗರದಾದ್ಯಂತ ಅಲಂಕಾರವನ್ನ ಮಾಡಲಾಗಿದೆ. ಎಂಆರ್ಎಸ್ ವೃತ್ತದಲ್ಲಿ ಶ್ರೀರಾಮನ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಗಾಂಧಿ ಬಜಾರ್ ಮುಖ್ಯ ದ್ವಾರದಲ್ಲಿ ಕಾಲಭೈರವೇಶ್ವರ ತಲೆ ಎತ್ತಿ ನಿಂತಿದ್ದಾನೆ. ಇದರ ವೀಕ್ಷಣೆಗೆ ಹಾಗೆ ಮೆರವಣಿಗೆಯ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಗಣಪತಿ ಮೆರವಣಿಗೆ ಹಿನ್ನೆಲೆಯಲ್ಲಿ ಇಡೀ ನಗರ ಕೇಸರಿಮಯವಾಗಿದೆ. ಬಿಎಚ್ ರಸ್ತೆ, ಕೋಟೆ ರಸ್ತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ, ಗಾಂಧಿ ಬಜಾರ್, ನೆಹರು ರಸ್ತೆ, ಕುವೆಂಪು ರಸ್ತೆ, ಸರ್ ಎಂವಿ ರಸ್ತೆ, ಕಾನ್ವೆಂಟ್ ರಸ್ತೆಗಳನ್ನ ಬಂಟಿಂಗ್ಸ್ ಗಳಿಂದ ಅಲಂಕರಿಸಲಾಗಿದೆ. ಎಂಆರ್ಎಸ್, ಶಂಕರಮಠ, ಹುಲಿಕೆರೆ ಶಾಂತಪ್ಪ ಶಿವಪ್ಪ ನಾಯಕ ಪ್ರತಿಮೆ ವೃತ್ತ, ಅಮೀರ್ ಅಹಮದ್ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಮೂರ್ತಿ ವೃತ್ತ, ಮಹಾವೀರ ವೃತ್ತ, ಬಸವೇಶ್ವರ ವೃತ್ತಗಳನ್ನ ಕೂಡ ಬಂಟಿಂಗ್ಸ್ ಗಳಿಂದ ಅಲಂಕರಿಸಲಾಗಿದೆ. ಹಲವು ವೃತ್ತಗಳಲ್ಲಿ ವಿವಿಧ ಹೆಸರುಗಳ ಹೆಬ್ಬಾಗಿಲುಗಳನ್ನ ಕೂಡ ನಿರ್ಮಿಸಲಾಗಿದೆ. ಈ ಎಲ್ಲಾ ರಸ್ತೆ ಮತ್ತು ವೃತ್ತಗಳನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಾತ್ರಿ ವೇಳೆ ಎಲ್ಲೆಡೆ ಶಿವಮೊಗ್ಗ ಜಗಮಗಿಸ್ತಾ ಇದೆ. ರಾಜ್ಯದಲ್ಲಿಯೇ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಶಿವಮೊಗ್ಗ ನಗರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬಹುದು. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ, ಬಿಸಿ ರೋಡ್ನಲ್ಲಿ ಉಂಟಾದಂತಹ ಗೊಂದಲಗಳ ನಡುವೆ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಈ ಉತ್ಸವದಲ್ಲಿ ಶಾಂತಿ ಕಾಪಾಡೋದು ಪೊಲೀಸರಿಗೆ ಮತ್ತಷ್ಟು ಸವಾಲಾಗಿದೆ. ಮೆರವಣಿಗೆಗೆ ಈಗಾಗಲೇ 5 ಡ್ರೋನ್ ಕ್ಯಾಮೆರಾಗಳು ಹಾಗೆ 100 ವಿಡಿಯೋಗ್ರಾಫರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲೆಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಗಲಭೆಗಳು ಎದುರು ಕೂಡ ಈ ವಿಡಿಯೋ ಚಿತ್ರೀಕರಣ ಮೂಲಕ ಆ ವ್ಯಕ್ತಿಯನ್ನ ಗುರುತಿಸಲಾಗುತ್ತೆ. ಆ ಮೂಲಕ ಮೆರವಣಿಗೆಯಲ್ಲಿನ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಬಂದೋಬಸ್ತ್ ಕರ್ತವ್ಯಕ್ಕಾಗಿ ಈಗಾಗಲೇ 5,000 ಪೊಲೀಸರನ್ನ ನಿಯೋಜಿಸಲಾಗಿದೆ. 3 ಎಎಸ್ಪಿಗಳು, 25 ಡಿವೈಎಸ್ಪಿ, 60 ಇನ್ಸ್ಪೆಕ್ಟರ್ಗಳು, 110 ಸಬ್ ಇನ್ಸ್ಪೆಕ್ಟರ್, 200 ಎಎಸ್ಐ ಹಾಗೆ 3,500 ಹೆಡ್ ಕಾನ್ಸ್ಟೇಬಲ್, ಗೃಹ ರಕ್ಷಕ ದಳ ಸಿಬ್ಬಂದಿ, 1 ಆರ್ಎಎಫ್ ತುಕಡಿ, 8 ಡಿಎಆರ್ ತುಕಡಿ ಹಾಗೂ 1 ಕ್ಯೂಆರ್ಟಿ ತುಕಡಿ, 1 ಡಿಎಸ್ಡಬ್ಲ್ಯೂಎಟಿ ತುಕಡಿ, 10 ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ. ಅದರಂತೆ ಪೊಲೀಸರು ಎಲ್ಲೆಲ್ಲೂ ಖಾಕಿ ಕಣ್ಗಾವಲನ್ನ ವಹಿಸಿದ್ದಾರೆ. ಅದರ ಜೊತೆಗೆ ಬೆಳಗ್ಗೆಯಿಂದಲೇ ಮೆರವಣಿಗೆಯಲ್ಲಿ ಡೊಳ್ಳಿನ ಸದ್ದಿಗೆ ಯುವತಿಯರು ಹಾಗೆ ಮಕ್ಕಳು, ಪುರುಷರು ಕುಣಿದು ಕುಪ್ಪಳಿಸಿದ್ದಾರೆ. ಮೆರವಣಿಗೆ ಪ್ರಾರಂಭದಿಂದಲೇ ಮಲೆನಾಡಿನ ಯುವತರು ಸಾರ್ವಜನಿಕರ ಕಣ್ಮನ ಸೆಳೆದಿದ್ದಾರೆ. ತಮಟೆ, ಡೊಳ್ಳಿನ ಸದ್ದಿಗೆ, ಜಾಗಟೆಯ ಸದ್ದಿಗೆ ಯುವತಿಯರು ಹಾಗೆ ಪುಟ್ಟ ಮಕ್ಕಳು ಕೂಡ ಮೆರವಣಿಗೆಯಲ್ಲಿ ನೃತ್ಯ ಮಾಡಿದಂತಹ ದೃಶ್ಯ ಎಲ್ಲರ ಮನಸೂರೆಗೊಂಡಿತ್ತು. ಸಂಪೂರ್ಣ ಶಿವಮೊಗ್ಗ ಕೇಸರಿಯಿಂದ ತುಂಬಿದ್ದು, ಯುವಕರು, ಯುವತಿಯರು, ಮಹಿಳೆಯರು ವಯಸ್ಸನ್ನ ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಕೇಸರಿ ಶಾಲನ್ನ ಧರಿಸಿ, ಹಲವರು ಕೇಸರಿ ಪೇಟವನ್ನ ಧರಿಸಿ ಈ ಒಂದು ಮೆರವಣಿಗೆಗೆ ಮೆರಗನ್ನ ನೀಡ್ತಾ ಇದ್ದಾರೆ. ಇನ್ನು ಜಾನಪದ ಕಲಾ ತಂಡಗಳು ಕೂಡ ಮೆರವಣಿಗೆಗೆ ಬಹಳಷ್ಟು ಸಹಕರಿಸಿದ್ದಾವೆ. ಕಲಾ ತಂಡಗಳು ಮೆರವಣಿಗೆಗೆ ಮೆರಗನ್ನ ನೀಡಿವೆ. ನಗರದ ಭೀಮೇಶ್ವರ ದೇವಸ್ಥಾನದಿಂದ ಆರಂಭವಾದ ರಾಜಬೀದಿ ಉತ್ಸವ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಮೂಲಕ ಸಾಗಿದೆ. ಆ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಾಗಿ ಮಾರ್ಗದಲ್ಲಿ ಬಂದಂತಹ ಮೆರವಣಿಗೆ ಶಿವಪ್ಪ ನಾಯಕ ಮಹಾದ್ವಾರವನ್ನ ದಾಟಿ ಶಿವಲಿಂಗವನ್ನ ಎದುರುಗಡೆ ಗಣಪತಿಯ ಒಂದು ಮೆರವಣಿಗೆಯನ್ನ ಬಹುಕಾಲ ನಿಲ್ಲಿಸಲಾಗಿತ್ತು. ಈ ಒಂದು ಮಾರ್ಗವಾಗಿ ಸಾಗಿದಂತಹ ಗಣಪತಿ ಮೆರವಣಿಗೆ ಅಮೀರ್ ಅಹಮದ್ ವೃತ್ತವನ್ನ ಕೂಡ ಸಾಗಿ ಈಗ ನೆಹರು ರಸ್ತೆಯಿಂದ ಗೋಪಿ ವೃತ್ತದೆಡೆ ಸಾಗ್ತಾ ಇದೆ. ಈ ಒಂದು ರಾಜಬೀದಿ ಉತ್ಸವದಲ್ಲಿ ಡೊಳ್ಳು, ತಮಟೆ ಪ್ರತಿಯೊಂದು ಕೂಡ ಕಲಾ ಮೇಳಗಳು ಸಂಭ್ರಮಿಸಿದೆ. ಅದರೊಟ್ಟಿಗೆ ಗೋಪಿ ವೃತ್ತದಲ್ಲಿ ನೀವು ವಿಶೇಷವಾಗಿ ನೋಡ್ತಾ ಇರಬಹುದು. ಈ ಗೋಪಿ ವೃತ್ತದಲ್ಲಿ ಡಿಜೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಈಗಾಗಲೇ ಡಿಜೆಗೆ ಜನರು ಸಂಭ್ರಮಿಸ್ತಾ ಇದ್ದಾರೆ, ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಹಾಗೆ ಮೆರವಣಿಗೆಯಲ್ಲಿ ಸಾಗ್ತಾ ಇರಬೇಕಾದ್ರೆ ಶಿವಪ್ಪ ನಾಯಕ ವೃತ್ತದಿಂದ ಅಮೀರ್ ಅಹಮದ್ ವೃತ್ತವಾಗಿ ಮಾರ್ಗದಲ್ಲಿ ಸಿಡಿಮದ್ದುಗಳನ್ನ ಸಿಡಿಸಲಾಯಿತು. ಭಾರಿ ಸಿಡಿಮದ್ದನ್ನ ಸಿಡಿಸಿದಂತಹ ಜನರು ಸಂಭ್ರಮ ಪಟ್ಟಿದ್ದಾರೆ. ಹಾಗೆ ಇನ್ನ ಹಲವು ತಿಂಗಳುಗಳ ನಂತರದಲ್ಲಿ ಇರುವಂತಹ ದೀಪಾವಳಿ ಹಬ್ಬವನ್ನ ಹಿಂದೆ ಸಂಭ್ರಮಿಸಿದಂತಾಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಸಿಡಿಮದ್ದನ್ನ ಸಿಡಿಸಿ ಜನರು ಖುಷಿ ಪಟ್ಟಿದ್ದಾರೆ.
ಹೆಜ್ಜೆಯನ್ನ ಹಾಕಿದ್ದಾರೆ. ಹಾಗೆ ಡೊಳ್ಳು ಹುಲಿ ಕುಣಿತದೊಂದಿಗೆ ಜನರು ಸ್ಟೆಪ್ಸ್ ಅನ್ನ ಹಾಕಿದ್ದಾರೆ. ಅಮೀರ್ ಅಹಮದ್ ವೃತ್ತದಿಂದ ಸಾಗಿ ಬರ್ತಾ ಇರುವಂತಹ ರಾಜಬೀದಿ ಉತ್ಸವ ನೆಹರು ರಸ್ತೆ ಮಾರ್ಗವಾಗಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೋಪಿ ವೃತ್ತವನ್ನ ತಲುಪಲಿದೆ. ಗೋಪಿ ವೃತ್ತದಲ್ಲೂ ಕೂಡ ಬೆಳಗ್ಗೆಯಿಂದ ಹೇಗೆ ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ ಹಾಗೂ ಅಮೀರ್ ಅಹಮದ್ ವೃತ್ತದಲ್ಲಿ ಜನರು ಜಮಾಯಿಸಿದ್ರು, ಅಂತೆಯೇ ಬೆಳಗ್ಗೆಯಿಂದಲೇ ಅದೇ ಒಂದು ಜೋಶ್ನಲ್ಲಿರುವಂತಹ ಜನರು ಈಗ ಗೋಪಿ ವೃತ್ತದಲ್ಲೂ ಕೂಡ ಜಮಾಯಿಸಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರು ಜಮಾಯಿಸಿ ಆ ಒಂದು ಡಿಜೆ ಸದ್ದಿಗೆ ಹೆಜ್ಜೆಯನ್ನ ಹಾಕ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಸೇರಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹಾಗೆ ಪೊಲೀಸರು ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಕಣ್ಗಾವಲನ್ನ ಇರಿಸಿದ್ದಾರೆ. ಈ ರೀತಿ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಮೆರವಣಿಗೆ ಬಹು ಉತ್ಸಾಹದಿಂದ ಹಾಗೆ ವೈಭವಯುತವಾಗಿ ಶಾಂತಿಯುತವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮುಂದೆ ಸಾಗ್ತಾ ಇದೆ. ಇನ್ನು ಗೋಪಿ ವೃತ್ತದವರೆಗೆ ಬರುವವರೆಗೂ ಮಾತ್ರ ಈ ಒಂದು ಮೆರವಣಿಗೆ ಬಹಳ ನಿಧಾನವಾಗಿ ಸಾಗತ್ತೆ. ಆ ನಂತರ ಗೋಪಿ ವೃತ್ತದಿಂದ ದುರ್ಗಿಗುಡಿ ಮಾರ್ಗವಾಗಿ ಸಾಗುವಂತಹ ಎಲ್ಲಾ ಮಾರ್ಗಗಳಲ್ಲೂ ಕೂಡ ಕೊಂಚ ಬಲು ಬೇಗವಾಗಿ ಈ ಒಂದು ಮೆರವಣಿಗೆ ಸಾಗಿ ಡಿವಿಎಸ್ ಸರ್ಕಲ್, ಕಾನ್ವೆಂಟ್ ರಸ್ತೆ ಹಾಗೆಯೇ ಭೀಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ತುಂಗಾ ನದಿಯಲ್ಲಿ ಈ ಒಂದು ಗಣಪತಿಯನ್ನ ವಿಸರ್ಜಿಸಲಾಗುತ್ತೆ.